ಇನ್ನು ಅಯೋಧ್ಯೆ ಶ್ರೀರಾಮನ ಹುಂಡಿ ಕದ್ದ ಪ್ರಕರಣದಲ್ಲಿ ಒಂದೊಂದೇ ಸಂಗತಿಗಳು ಬಯಲಾಗ್ತಾ ಇವೆ. ಎಸ್ಐಟಿ ತನಿಖೆ ವೇಳೆ ಖದೀಮರ ಮತ್ತಷ್ಟು ಕಳ್ಳಾಟಗಳು ಬಯಲಾಗಿದೆ. ಇಷ್ಟೇ ಅಲ್ಲದೆ ರಾಮ ಮಂದಿರ ಟ್ರಸ್ಟ್ನ ಲೋಪಗಳ ಬಗ್ಗೆಯೂ ಕೂಡ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲು ಒಂದು ನೋಟು, ಬಳಿಕ ಕಂತೆ, ಆಮೇಲೆ ದೋಚಿದ್ದು ಕೋಟಿ ಕೋಟಿ. ರಾಮನ ಹುಂಡಿ ದುಡ್ಡಲ್ಲಿ ಕೋಟ್ಯಾಂತರ ಆಸ್ತಿ, ಅಪ್ಪನ ಹೆಸರಲ್ಲೂ ಪ್ರಾಪರ್ಟಿ. 45 ದಿನ 70 ಬಾರಿ ಕಳ್ಳತನ, ಟ್ರಸ್ಟ್ನ ಸಿಸಿಟಿವಿ ಸೆಕ್ಯೂರಿಟಿ ಸಂಪೂರ್ಣ ವಿಫಲ. ಅಯೋಧ್ಯೆಯ ರಾಮನ ಹುಂಡಿ ಕಳ್ಳತನದ ಪ್ರಕರಣದ ತನಿಖೆ ಸುಂಟರ ಗಾಳಿಯಂತೆ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು ದಿನಕ್ಕೊಂದು ಶಾಕಿಂಗ್ ಸಂಗತಿಗಳನ್ನ ಬಯಲಿಗೆಳೆದಿದ್ದಾರೆ. 2025ರ ಮಾರ್ಚ್ ತಿಂಗಳಲ್ಲಿ ದೇಗುಲ ಕೆಲಸಕ್ಕೆ ಸೇರಿದ್ದ 8 ಜನ ಕಿರಾತಕರು ಭಕ್ತರು ಸಮರ್ಪಿಸಿದ ಹಣವನ್ನ ಹೇಗೆಲ್ಲಾ ಲಪಟಾಯಿಸಿದ್ರು ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಕೆಲಸಕ್ಕೆ ಸೇರಿದ ಕೇವಲ 2-3 ತಿಂಗಳಲ್ಲೇ ಖದೀಮರ ಕಣ್ಣು ದೇವರ ಹುಂಡಿ ಹಣದ ಮೇಲೆ ಬಿದ್ದಿತ್ತು. ಆರಂಭದಲ್ಲಿ ಅದೆಲ್ಲಿ ಸಿಕ್ಕಿ ಬೀಳ್ತೀವೋ ಅಂತ ಕೇವಲ 500 ರೂಪಾಯಿಯ 1-2 ನೋಟುಗಳನ್ನ ಮಾತ್ರ ಜೇಬಿಗೆ ಇಳಿಸ್ತಿದ್ದ ಕಳ್ಳರು ದಿನಗಳದಂತೆ ನೋಟಿನ ಕಂತೆಗಳನ್ನೇ ಮಂಗ ಮಾಯ ಮಾಡ್ತಿದ್ರು. ಬಳಿಕ ವ್ಯವಸ್ಥಿತ ಜಾಲ ಸೆಟ್ ಮಾಡಿದ್ದ ಖದೀಮರ ಗುಂಪು ಕೋಟಿ ಕೋಟಿ ಹಣ ಲೂಟಿ ಮಾಡಿದೆ. ಎಸ್ಐಟಿ ಸಲ್ಲಿಸಿರೋ 9 ಪುಟಗಳ ಪ್ರಾಥಮಿಕ ವರದಿಯಲ್ಲಿ ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿಟ್ಟಿದೆ. ಕೇವಲ 45 ದಿನದಲ್ಲಿ 8 ಖದೀಮರು 70 ಬಾರಿ ಕಳ್ಳತನ ಮಾಡಿರೋದಕ್ಕೆ ಸಿಸಿಟಿವಿ ದೃಶ್ಯಾವಳಿ ಸಾಕ್ಷಿ ಹೇಳ್ತಿದೆ. ಈ ಮಹಾ ಲೂಟಿಗೆ ದೇವಸ್ಥಾನದ ಭದ್ರತಾ ಲೋಪವೇ ಪ್ರಮುಖ ಕಾರಣ ಅಂತ ಎಸ್ಐಟಿ ಬೆರಳು ಮಾಡಿ ತೋರಿಸಿದೆ. ರಾಮ ಮಂದಿರದ ಸಿಸಿಟಿವಿ ನಿರ್ವಹಣೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ನೇರ ದೃಶ್ಯಾವಳಿ ಮೇಲ್ವಿಚಾರಣೆ ಮಾಡುವಲ್ಲಿ ಟ್ರಸ್ಟ್ನ ಸಿಬ್ಬಂದಿ ವಿಫಲರಾಗಿದ್ದಾರೆ. ಟ್ರಸ್ಟ್ನಲ್ಲಿ ಕೇವಲ 45 ದಿನಗಳ ದೃಶ್ಯಾವಳಿ ಲಭ್ಯವಿದೆ. ಏಪ್ರಿಲ್ 27ರಿಂದ ಜೂನ್ 6ರವರೆಗಿನ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ವೇಳೆ ಖದೀಮರು 70 ಬಾರಿ ಕಳ್ಳತನ ಮಾಡಿರೋದು ಬಯಲಾಗಿದೆ. ಆರೋಪಿಗಳು ಬಟ್ಟೆ, ಜೇಬು, ಶೂ, ಗುಪ್ತ ಸ್ಥಳಗಳಲ್ಲಿ ನೋಟುಗಳ ಕಂತೆ ಬಚ್ಚಿಟ್ಟುಕೊಂಡು ಎಸ್ಕೇಪ್ ಆಗಿರುವ ದೃಶ್ಯ ರೆಕಾರ್ಡ್ ಆಗಿದೆ. ಹೀಗೆ ಹಂತ ಹಂತವಾಗಿ ಕದ್ದ ದೇವರ ಹಣದಲ್ಲಿ ಇಡೀ ಪಟಾಲಂ ಕೋಟ್ಯಾಂತರ ಆಸ್ತಿಪಾಸ್ತಿ ಖರೀದಿಸಿದೆ. ತಮ್ಮ ಹೆಸರಲ್ಲಷ್ಟೇ ಅಲ್ಲ, ಕಿಲಾಡಿಗಳು, ಅಪ್ಪ, ಸಂಬಂಧಿಗಳು, ಲವ್ವರ್ ಹೆಸರಲ್ಲೂ ಪ್ರಾಪರ್ಟಿ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಇಷ್ಟೆಲ್ಲ ನಡೀತಿದ್ರು ಟ್ರಸ್ಟ್ನ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ರಾಮ ಮಂದಿರದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಪ್ತ ಟಿನ್ನು ಯಾದವ್ ಯಾವುದೇ ಲಿಖಿತ ಅನುಮತಿ ಇಲ್ಲದೆ ಹುಂಡಿ ಪೆಟ್ಟಿಗೆಯ ಕೀಲಿ ಕೈಗಳನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ. ಇವನ ದಂಧೆಗೆ ಎಣಿಕೆ ಉಸ್ತುವಾರಿ ಹೊತ್ತಿದ್ದ ಸುಭಾಷ್ ಶ್ರೀವತ್ಸವ್ ಕೂಡ ಸಾಥ್ ಕೊಟ್ಟಿದ್ದ ಅನ್ನೋದು ಎಸ್ಐಟಿ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಇದರ ಬೆನ್ನಲ್ಲೇ ಚಂಪತ್ ರಾಯ್ ಧಾಮ್ ಧೂಮ್ ಅಂತ ಓಡಾಡ್ತಿರೋ ಕೋಟಿ ಬೆಲೆಯ ಐಷಾರಾಮಿ ಕಾರಿನ ಬಗ್ಗೆಯೂ ಅನುಮಾನ ಮೂಡಿದೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ನಾಪತ್ತೆಯಾಗಿದೆ ಎನ್ನಲಾಗ್ತಿದ್ದ ಚಿನ್ನಲೇಪಿತ ಶ್ರೀರಾಮಚರಿತ ಬೆಳ್ಳಿ ಪಾದುಕೆ, ಸರ, ಬೆಳ್ಳಿ ಕಾಗೆ ಕಳುವಾಗಿಲ್ಲ ಅಂತ ವಿಡಿಯೋ ರಿಲೀಸ್ ಮಾಡಲಾಗಿದೆ. ರಾಮ ಮಂದಿರಕ್ಕೆ ಬಂದ 3,264 ಕೋಟಿ ಕಾಣಿಕೆಯಲ್ಲಿ 2,370 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಟ್ರಸ್ಟ್ ಲೆಕ್ಕ ಕೊಟ್ಟಿದೆ. ಖರ್ಚಾದ 2,000 ಕೋಟಿ ಎಲ್ಲೆಲ್ಲಿ ದೇಪಿದ್ರು ಅನ್ನೋ ಬಗ್ಗೆಯೂ ತನಿಖೆ ನಡೆಯುವ ಸಾಧ್ಯತೆ ಇದೆ. ಜುಲೈ 22ರಂದು ಟ್ರಸ್ಟ್ನ ಮತ್ತೊಂದು ಸಭೆ ನಡೆಯಲಿದ್ದು ಸಿಇಒ ನೇಮಕ ಬಗ್ಗೆ ಅಂದೇ ನಿರ್ಧಾರ ಆಗಲಿದೆ. ಬ್ಯೂರೋ ರಿಪೋರ್ಟ್, TV9.